ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಇವತ್ತು ಪುಣ್ಯಕೋಟಿ ಕಲಾಕೇಂದ್ರ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು ಮತ್ತು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ನವದೆಹಲಿ, ಮಿನಿಸ್ಟ್ರಿ ಆಫ್ ಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಇವರ ಸಹಯೋಗದೊಂದಿಗೆ ದೇಶದ ಭಾವೈಕ್ಯತೆಯನ್ನು ಸಾರುವಂತ ಮತ್ತು ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅದ್ಭುತವಾಗಿರುವಂತ ಸಂದೇಶವನ್ನು ಸಾರುವಂತ ವೀರಯೋಧ ನಾಟಕವನ್ನ ನಿಮ್ಮ ಮುಂದೆ ನಾವೆಲ್ಲರೂ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇಂತಹ ನಾಟಕಗಳಿಗೆ ಪ್ರೋತ್ಸಾಹ ನೀಡುವಂತ ನಮ್ಮ ಮಿನಿಸ್ಟ್ರಿ ಆಫ್ ಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ನಮ್ಮ ಪುಣ್ಯಕೋಟಿ ಕಲಾಕೇಂದ್ರ ಟ್ರಸ್ಟ್ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರ ಸಲಹೆ ಸಹಕಾರ ಪ್ರೋತ್ಸಾಹದೊಂದಿಗೆ ನಾವು ನಿಮ್ಮ ಮುಂದೆ ಇವತ್ತು ಅಭಿನಯಿಸುವ ನಾಟಕ ವೀರಯೋಧ. ವೀರಯೋಧ ನೋಡೋಣ ಬನ್ನಿ. ನಮ್ಮ ನಿಮ್ಮೆಲ್ಲರ ದೇಶದ ಭಾವೈಕ್ಯತೆಯನ್ನು ಸಾರುವಂತ, ದೇಶಭಕ್ತಿಯನ್ನು ಸಾರುವಂತ ನಾಟಕ ವೀರಯೋಧ. ವೀರಯೋಧ, ವೀರಯೋಧ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಕಲ್ಪತರು ನೀನೇ. ತೆರೆದಿದೆ ಮನೆ ಓ ಬಾಗಿಲಿ, ಹೊಸ ಬೆಳಕಿನ ಹೊಸ ದಾರೆಗ, ಹೊಸ ಬಾಳನು ತಾಕದಿರಿ, ಹೊಸ ಬಾಳನು ತಾಕದಿರಿ. ಅಮ್ಮ, ಯಾರಮ್ಮ ನಿನ್ನ ತಿಂಡಿ? ನನ್ಗೆ ಯಾರೋ ಇದ್ದಾರೆ ರಾಮು, ಎಲ್ಲವೂ ನೀವೇ ಅಲ್ವೇನೋ ನನಗೆ. ಹೌದಮ್ಮ, ನನಗೂ ಅಷ್ಟೇ. ಎಲ್ಲವೂ ನೀನೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಎಲ್ಲವೂ ನೀನೆ ಅಮ್ಮ, ನನಗೆಲ್ಲವೂ ನೀನೆ. ಅಮ್ಮ, ನಾನಿಗೊಂದು ಸಂತೋಷದ ವಿಚಾರ ನಿನಗೆ ಗೊತ್ತಾ? ಇಷ್ಟು ದಿವಸ ನೀನು ಪೂಜೆ ಮಾಡಿದ್ದಕ್ಕೆ ಫಲ ಸಿಕ್ತು ಅಮ್ಮ, ಫಲ ಸಿಕ್ತು. ಏನು ಅಂತ ಸಂತೋಷದ ವಿಚಾರ? ಅಮ್ಮ, ನಾನು ಅಮ್ಮ, ನಾನು ವಿವೇಕಾನಂದ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಮ್ಮ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಎಂತ ಸಂತೋಷದ ವಿಚಾರ ಅಪ್ಪ. ವಿವೇಕಾನಂದ ಕಾಲೇಜ್ಗೆ ಫಸ್ಟ್ ರ್ಯಾಂಕ್. ಎಂತ ಸಂತೋಷದ ವಿಚಾರ ತಂದೀಯ. ಬೇಗ ದೇವರಿಗೆ ತುಪ್ಪು ದೀಪ ಹಚ್ಚಿ ನಿಮಗೆ ಗುಲಾಬ್ ಜಾಮೂನ್ ಮಾಡ್ಕೊಂಡು ಬರ್ತೀನಿ ಕಣೋ. ಏನೋ ನಿಂದ ಇನ್ನೊಂದು ಸಂತೋಷದ ವಿಚಾರ ನಿಮಗೆ ಗೊತ್ತಾ? ಇನ್ನೂ ವಿಚಾರ ಇವತ್ತು ಅಮ್ಮ, ನಾನು ಏನ್ ಹೇಳೋ ನಾನು 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 ಅನ್ಬೇಡ. ಅಮ್ಮ, ನಾನು ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದೀನಮ್ಮ, ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಏನಂದೆ? ಯಾಕಮ್ಮ? ಏನಂದೆ? ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂದೆ. ಸೈನಿಕ ಸೆಲೆಕ್ಟ್ ಆಗಿದ್ದೀಯಾ? ನಾನು ನಿನ್ನನ್ನು ಇಷ್ಟು ಕಷ್ಟಪಟ್ಟು ಓದಿಸಿ ಡಾಕ್ಟರ್ ಇಂಜಿನಿಯರ್ ಮಾಡಿ ವಿದೇಶಕ್ಕೆ ಕಳಿಸ್ಬೇಕು ಅಂತ ಆಸೆ ಪಟ್ಟಿದ್ದನ್ನು ಸೈನಿಕ ಸೆಲೆಕ್ಟ್ ಆಗಿದ್ಯಾ ನೀನು? ಅಮ್ಮ, ಯಾಕಮ್ಮ ವಿದೇಶ ವಿದೇಶ ಅಂತ ಆಟ ಮಾಡ್ತೀಯ? ಅಮ್ಮ, ನಮ್ಮ ದೇಶದಲ್ಲಿ ಇಲ್ವೇನಮ್ಮ ಓದ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಕಣಮ್ಮ. ಆದ್ರಿಂದ ಪವಿತ್ರವಾಗಿರುವಂತ ಸೈನ್ಯದ ಮುಂದೆ ಯಾರು ಸಿಗುತ್ತಮ್ಮ, ಯಾರು ಸಿಗುತ್ತೆ? ರಾಮು, ನೀನಿರೋ ನನ್ಗೂ ಒಬ್ಬನೇ ಮಗ ಕಣೋ. ನಾನು ನಿನ್ನ ಸೈನ್ಯಕ್ಕೆ ಕಳ್ಸಲ್ಲ ರಾಮು, ಕಳ್ಸಲ್ಲ. ಅಮ್ಮ, ಬಿಟ್ಟಿರಕ್ಕಾಗಲ್ಲ ಕಣೋ. ಅಮ್ಮ, ಯಾಕಮ್ಮ ಆಟ ಮಾಡ್ತೀಯ? ನೋಡು, ಇಷ್ಟು ದಿವಸ ಓದಿದ್ದು ನಿನ್ನ ಆಸೆ ಪೂರ್ಣ ಮಾಡ್ಲಿಕ್ಕೆ. ನನ್ನ ಆಸೆ ಏನಂತ ಸ್ವಲ್ಪ ಕೇಳಮ್ಮ, ಕೇಳು. ನೋಡು, ನನ್ನ ಗುರಿ ಒಂದೇ, ನನ್ನ ಅಚಲವಾದ ನಂಬಿಕೆಯೂ ಒಂದೇ. ಈ ದೇಶದ ಸೇವೆ ಮಾಡೋದಮ್ಮ, ಈ ದೇಶದ ಸೇವೆ ಮಾಡೋದು. ರಾಮು, ನೋಡು, ನಿನ್ ತಾತ ತಂದೆ ಎಲ್ಲರೂ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡೋದು. ನೀನು ನಂಗಿರೋ ಒಬ್ಬನೇ ಮಗ ಕಣೋ. ನಂಗೆ ಈ ಸೈನ್ಯ ಪ್ರಾಣ
ಮಾಡಬೇಕಾದ್ರೆ ಏನಾದ್ರೂ ಆಕಸ್ಮಿಕ ಘಟನೆ ನಡೆದ್ರೆ ನೀನಾಗ ವೀರ ಮಾತೆ ಆಗ್ತೀಯಮ್ಮ, ವೀರ ಮಾತೆ ಆಗ್ತೀಯ. ಸಾಕು ನಿಲ್ಸು. ಯಾರಿಗೋ ಬೇಕು ವೀರ ಮಾತೆಯ ಪಟ್ಟ. ನಿನ್ನನ್ನ ಕಳ್ಕೊಂಡು ನಾನ್ ವೀರ ಮಾತೆ ಆಗ್ಬೇಕಲ್ಲ? ನಾನ್ ವೀರ ಮಾತೆ ಆಗ್ಬೇಕಾ? ಬೇಡ ಕಣೋ ಬೇಡ, ನಾನ್ ಕಳ್ಸಲ್ಲ. ನಾನ್ ಕಳ್ಸಲ್ಲ. ಅಮ್ಮ ಅಮ್ಮ ಯಾಕೆ ಮಾಡ್ತೀಯ? ನೋಡು ಅಮ್ಮ, ಇಷ್ಟು ದಿವಸ ನಿನ್ನ ಆಸೆ ಪೂರೈಸಿದ್ದಾಯ್ತು. ಈಗ ನನ್ನ ಆಸೆ ಉಳಿಸಲು ಬಂದೆ. ಈ ದೇಶದ ಸೇವೆ ಮಾಡೋದಮ್ಮ. ಅದಕ್ಕಾಗಿ ನಾನೆಲ್ಲ ಸ್ನೇಹಿತರ ಜೊತೆಗೆ ಕಷ್ಟಪಟ್ಟು ಪರೀಕ್ಷೆ ಬರೆದು ಉತ್ತೀರ್ಣನಾಗಿ ಬಂದಿದ್ದೀನಿ. ಸೈನ್ಯಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ದಾಖಲೆಗಳನ್ನ ಬರೆದು ಫಸ್ಟ್ ರ್ಯಾಂಕ್ ಬಂದಿದ್ದೀನಮ್ಮ, ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ನೋಡು, ನನ್ನ ಸ್ನೇಹಿತರೆಲ್ಲ ಎಲ್ಲರೂ ನೋಡು, ಇವರೆಲ್ಲರೂ ಸೆಲೆಕ್ಟ್ ಆಗಿದ್ದಾರಮ್ಮ. ಅವ್ರ ಜೊತೆ ನಾನು ಸೈನಿಕ ಹೋಗ್ತಾ ಇದ್ದೀನಿ. ದಯವಿಟ್ಟು ಕಳಿಸ್ಕೊಡಮ್ಮ, ಕಳಿಸ್ಕೊಡು. ಇದೇ ನಿನ್ನ ಕಡೆ ನಿರ್ಧಾರ ಏನೋ? ಹೌದಮ್ಮ, ಇದೇ ನನ್ನ ಕೊನೆಯ ನಿರ್ಧಾರಬಹುದು, ಕೊನೆಯ ಆಸೆಯು. ಹಾಗೆ ನಿನ್ ಹಣೆ ಭಾಗದಲ್ಲಿ ಸೈನಿಕ ಅಂತ ಬರೆದಿದ್ರೆ ಅದನ್ನಿಂದ ತಪ್ಸಕ್ಕಾಗಲ್ಲ, ತಪ್ಸಕ್ಕಾಗಲ್ಲ. ಎಲ್ಲ ಅದೇ ವಿಚೇಂತೆ ಆಗಲ್ಲ. ಆಯ್ತು, ನೀನ್ ವಿಚೇಂತೆ ಸೈನಿಕ ಹೋಗ್ಬಾರಮ್ಮ, ಹೋಗ್ಬ. ನಿನಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಅದು ನಿನ್ನ ಸದಾ ಕಾಯುತ್ತೆ. ನಾವು ಸದಾ ಕಾಯುತ್ತೆ. ಸಮಸ್ತ ಭಾರತದ ಚೈತನ್ಯ ಸಿಂಧುವೆ, ಈ ತಾಯ್ನಾಡ ಮಕ್ಕಳ ಮಾನ ಪ್ರಾಣ ರಕ್ಷಣೆಗಾಗಿ ನಿನ್ನ ಸಾಹಸ ತ್ಯಾಗ ಬಲಿದಾನಗಳಿಗಾಗಿ ಅನುದಿನವು ತನ್ಮಯನೆ ತರ್ಪಿಸುವೆ. ಅಂತರಾಳದಿಂದ ನಮ್ಮ ಕೋಟಿ ಕೋಟಿ ಹೃದಯಗಳು ಮಿಡಿಯುವ ಹೃದಯಪೂರ್ವಕ ನಮ್ಮ सारे जहां से अच्छा हिंदुस्तान हमारा हमारा सारे जहां से अच्छा। हम बुलबुले हैं इसकी ये गुलसिता हमारा हमारा सारे जहां से अच्छा। हिंदुस्तान हमारा हमारा सारे जहां से अच्छा। बोलो भारत माता की
ಜೈ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ बोलो भारत माता की जय। बोलो भारत माता की ವಂದೇ ವಂದೇ ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠವೆನಿಸಿರುವುದು ಕಸ್ತೂರಿಯು ನುಡಿಗಳಲ್ಲಿ ಅತಿ ಮಧುರವೆನಿಸಿರುವುದು ಕನ್ನಡ ನುಡಿಯು ಸಿರಿಗನ್ನಡದ ನುಡಿಯು ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗರು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗರು ನೀನೆಂಬ ಅಭಿಮಾನವಿರಲಿ ಕನ್ನಡಿಗರು ನೀನೆಂಬ ಅಭಿಮಾನವಿರಲಿ ಕನ್ನಡಿಗರು ನೀನೆಂಬ ಅಭಿಮಾನವಿರಲಿ. ಆಹಾ, ಎಂಥ ಮಧುರವಾದ ಗೀತೆ. ಏನು ಸಂಗೀತ, ಏನು ಸಾಹಿತ್ಯ, ಕನ್ನಡ ಕಸ್ತೂರಿ. ಅದಕ್ಕೆ ಅಲ್ಲವೇ ಹೇಳೋದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗುಡ್ ಮಾರ್ನಿಂಗ್ ಸರ್ Oh, good morning, boys. How are you? ಐ ಆಮ್ ಫೈನ್ ಸರ್ ಸರ್ ನಾವು ಹೀಗೆ ಇತ್ತೀಚೆಗೆ ಕ್ಯಾಂಪ್ ಸೆಲೆಕ್ಟ್ ಆಗಿದ್ದೀವಿ ಸರ್ ಹಾಗೆ ನಾವು ನಿಮ್ಮನ್ನು ಮಾತಾಡಿಸ್ಕೊಂಡು ನಿಮ್ಮ ಮಾರ್ಗದರ್ಶನ ಪಡ್ಕೊಂಡು ಅಂತ ಬನ್ನಿ ಸರ್ Very nice, very nice. ಎಸ್ ಸರ್ ಅಂದಾಗೆ ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀರಾ ಸರ್? ನಾನು ಸುಮಾರು ಒಂದು 25 ವರ್ಷಗಳಿಂದ ಸರ್ವಿಸ್ ಓ ಸರ್ ಹಾ. ಅಂದ ಹಾಗೆ ನಿಮ್ ಕಾಲಿಗೆ ಏನಾಯ್ತು ಸರ್? ಈಗ ಇತ್ತೀಚೆಗೆ ನಡೆದ ಯುದ್ಧದಲ್ಲಿ ನಮ್ಮ ಕಾರ್ಯ ಗುಂಡು ತಗಲಿ ಅದು ಸ್ವಲ್ಪ ಗಾಯ ಆಗಿದೆ. ಇವಾಗ ಚಳಿಗೆ ಸ್ವಲ್ಪ ರಕ್ತ ಗಟ್ಟಿ ಮರಕ್ಕೆ ಕಾಲು ಮರಗಟ್ಟಿರ್ತಾರೆ. ಹಾಗಿದ್ರೆ ನೀವು ಊರಿಗೆ ಹೋಗಿ ರೆಸ್ಟ್ ತಗೋಬೋದಲ್ವ ಸರ್? ಆಗ ಮಾಡಕ್ಕೆ ಸಾಧ್ಯವಿಲ್ಲ. ಒಂದು ಸಲ ನಾ ಇಲ್ಲಿಂದ ನಮ್ಮ ಊರಿಗೆ ಹೋದ್ರೆ ಅಲ್ಲಿ ನನ್ನ ಸಂಸಾರವನ್ನ ನನ್ನ ಕುಟುಂಬಸ್ಥರನ್ನು ನೋಡಿದ್ರೆ ನನ್ನ ಮನಸ್ಸು ಪರಿವರ್ತನೆ ಆಗ್ಬೋದು. ಮತ್ತೆ ನಾ ಯುದ್ಧಕ್ಕೆ ಬರಕ್ಕೆ ಮನಸ್ಸು ಮಾಡೋದು. ಆದ್ದರಿಂದ ನಾ ಇಲ್ಲದೆ ಯುದ್ಧ ನಾ ಕಂಟಿನ್ಯೂ ಮಾಡ್ಬೋದು. ಎಂತ ಮಾತು ಸರ್ ಕ್ಯಾ ಬಾತ್ ಹೈ ಸರ್ ನಿಮ್ಮ ಮಾತುಗಳು ನಮಗೆ ಬಹಳ ಮಾರ್ಗದರ್ಶನ ಆಯಿತು ಸರ್ ನಿಮ್ಮ ಸೇವೆ ಇನ್ನು ಹೀಗೆ ಮುಂದುವರಿಸಿ ಸರ್ ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಸರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. ನಾವು ಹೋಗಿ ಬರ್ತೀವಿ ಸರ್ ಆಲ್ ದ ಬೆಸ್ಟ್ ಬಾಯ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್ बोलो भारत माता की जय। बोलो भारत माता की जय। बोलो भारत माता की जय। बोलो भारत माता की जय ಶ್ಯಾಮಲವ್ರೆ, 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 ಮನೆಗಿದ್ದೀರಾ? ಆಹಾ, ಇದೀನಿ ಬನ್ನಿ ಬನ್ನಿ. ಅಂದಾಗೆ ಏನೋ ಮಾಡ್ತಾ ಇದ್ದೀರಾ? ಇನ್ನೇನಮ್ಮ ಮಾಡಿ ದೇವ್ರಿಗೆ ಹೂ ಕಟ್ತಾ ಇದ್ದೆ. ಅಂದಾಗೆ ನಿಮ್ಮ ಮಗ ರಾಮು ಚೆನ್ನಾಗಿದ್ದಾನೆ ತಾನೆ? ಆಹಾ, ಚೆನ್ನಾಗಿದ್ದಾನಮ್ಮ. ಹೋದ್ ವಾರ ಫೋನ್ ಮಾಡಿದ್ದ, ಮುಂದಿನ ವಾರ ಬರ್ತಾ ಇದ್ದಾನಲ್ಲಮ್ಮ. ನಾನು ಅವನ ಹಾಗೆನೇ ಕಲಿತಾ ಇದ್ದೀನಿ. ಅಳ್ಬೇಡ್ರಿ ಶ್ಯಾಮಲವ್ರೆ, ಅಳ್ಬೇಡಿ. ನಿಮ್ಮನ್ನ ನಾನು ನೋಡಕ್ಕಾಗ್ತಿಲ್ಲ. ರಾಮು ಬರ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಅವನ ದಾರಿನೇ ಕಾಯ್ತಾ ಇದ್ದೇನೆ. ಅದ್ ಸರಿ, ನೀವೇ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಇಷ್ಟು ದಿನ ಆದ್ಮೇಲೆ? ಏನಿಲ್ಲ ಶ್ಯಾಮಲವ್ರೆ, ಮನೆಗೆ ನೆಂಟರು ಬಂದಿದ್ರು. ಓಹೋ, ಕಾಫಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗಿ ನೋಡಿದೆ. ಹಾ. ಕಾಫಿ ಡಬ್ಬದಲ್ಲಿ ಸಕ್ಕರೆನೇ ಇರಲಿಲ್ಲ. ನೀವು ಸಕ್ಕರೆ ಡಬ್ಬ ನೋಡೋದಲ್ವಾ? ಸಕ್ಕರೆ ಇರ್ತಿತ್ತಲ್ವಾ? ಹೌದಪ್ಪ, ಅದನ್ನೇ ನೋಡಿದೆ, ಹಾ. ಇರಲಿಲ್ಲ. ಅದಕ್ಕೆ ನಿಮ್ಮಲ್ಲಿ ಒಂದು ಸ್ವಲ್ಪ ಕೇಳ್ಕೊಂಡು ತಗೊಂಡೋಗೋಣ ಅಂತ ಬಂದೆ. ಓಹೋ. ಸಕ್ಕರೆ ಕೊಡ್ತೀರಾ? ಸಕ್ಕರೆ ಖಾಲಿ ಆಯ್ತು ಅಂತ ನನ್ನ ನಾಕ ಬಂದಿರೋ ನಿಮ್ಗೆ ಅಲ್ವಾ? ಹಾ? ಸರಿ 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 ಸ್ವಲ್ಪ ಸಕ್ಕರೆ ಕೊಡಿ ಶ್ಯಾಮಲವ್ರೆ. ಆಯ್ತು. ಸಕ್ಕರೆ ಕೊಡಿ. ಒಂದು ನಿಮಿಷ ಇಲ್ಲಿ ಸಕ್ಕರೆ ತಗೊಂಡು ಬರ್ತೀನಿ. ಸರಿ ಹಾ, ತಗೊಳ್ಳಿ ಸಕ್ಕರೆ ಕೊಡ್ತೀನಿ. ತುಂಬಾ ಧನ್ಯವಾದಗಳು ಶ್ಯಾಮಲವ್ರೆ. ನಾನು ಬರ್ಲಾ ಶ್ಯಾಮಲಾ? ನಾನು ಬರ್ಲಾ? ಆಯ್ತಲ್ಲಮ್ಮ, ಸಕ್ಕರೆ ಕೊಟ್ಟಾಯ್ತು. ಎಷ್ಟು ಸಲ ಬರ್ಲಾ 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 ಅಂತ ಹೇಳ್ತೀನಿ. ಆಯ್ತು ಶ್ಯಾಮಲವ್ರೆ, ಬರ್ತೀನಿ, ನಾನು ಬರ್ತೀನಿ. ಆಯ್ತು. ನೋಡಿ, ಅಕ್ಕಪಕ್ಕದವ್ರು ಅಂದ್ರೆ ಇಷ್ಟು ದಿನ ಒಂದಿನಕ್ಕೂ ಬಂದು ಜಾಸ್ತಿ ಇಲ್ಲ. ಇವತ್ತು ಸಕ್ಕರೆ ಖಾಲಿ ಆಯ್ತು ಅಂತ ನನ್ನ ಜ್ಞಾಪಕ ಬಂದ. ಇದೇ ಅಲ್ವಾ ಜೀವನ. ಇರ್ಲಿ, ಎಲ್ಲ
ಆ ಭಗವಂತ ನನ್ನನ್ನು ನೋಡ್ಕೊಳ್ತಾನೆ. ನನ್ನ ನಂಬಿರುದೇ ಭಗವಂತನೇ. ಆಗ್ಲಿ ಆಗ್ಲಿ. ಹಲವು ವರ್ಷಗಳ ನಂತರ ರಾಮು ತನ್ನ ಸಂಗಡಿಗರೊಂದಿಗೆ ಊರಿಗೆ ಬಂದಂತಹ ವಿಜಯೋತ್ಸವ ಒಂದೇ 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 ಒಂದೇ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮೂರು. ರಾಮು, ಹಾ? ನಿಮ್ಮೂರು ನೋಡಕ್ಕೆ ಹಾ. ಎಷ್ಟು ಸುಂದರವಾಗಿದೆಯೋ, ಎಲ್ಲಿ ನೋಡಿದ್ರು ದೇವಸ್ಥಾನಗಳೇ ಕಾಣಿಸ್ತಿದೆಯೋ. ಹೌದು ಕಣೋ ರಾಮು, ನಿಮ್ಮೂರು ಸುಂದರವಾಗಿದೆ. ಎಲ್ಲಿ ನೋಡಿದ್ರು ಬರೀ ಮರ ಗಿಡಗಳೇ ಕಾಣಿಸುತ್ತೆ. ಗ್ರೀನ್ ಕಣೋ ರಾಮು. ನಿಮ್ಮೂರಲ್ಲಿ ದೇಶಭಕ್ತರದ್ದು ಸಿಕ್ಕಾಪಟ್ಟೆ ಜನ ಇದ್ದಾರಲ್ಲ. ರಾಮು, ಹಾ. ರಾಮು, ಹಾ. ನಿಮ್ಮಮ್ಮ ಮಾಡೋ ಬಿಸಿಬೇಳೆ ಬಾತು, ಆಂಬಳೆ, ಗಸಗಸೆ ಪಾಯಸ ನೆನೆಸ್ಕೊಂಡ್ರೆ ಬಾಯ ನೀರ್ ಬರುತ್ತೆ ಕಣ ರಾಮು, ನೀರ್ ಬರುತ್ತೆ. ಹೌದು ಕಣ್ರು, ಈಗ ಗೊತ್ತಾಗ್ತದೆ ನಿಮಗೆ ಅನ್ನದ ಬೆಲೆ ಏನು ಅಂತ. ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕಂದ್ರು. ಈ ಅನ್ನದ ಋಣ, ಈ ತಾಯಿ ಋಣ, ಈ ಮಣ್ಣಿನ ಋಣ ಅಂದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ವಿ ಕಣ್ರು. ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ನೋಡು, ನನಗೆ ಬಹಳ ಸಂತೋಷ ಆಗ್ತಿದೆ ಕಣ್ರು. ನಾನು ಈ ಕೆರೆಯಲ್ಲಿ ಈಜಾಡಿದ್ದು, ಈ ಮರದ ಮೇಲೆ ಮರ್ಕೋತಿ ಆಟ ಆಡಿದ್ದು, ಮತ್ತೆ ನನ್ನ ಸ್ಕೂಲ್ ಜನಗಳ ಜೊತೆಗೆಲ್ಲ ನಾನು ಆಟ ಪಾಠ ಆಡಿದ್ದು, ಇದೆಲ್ಲ ನೆನೆಸ್ಕೊಂಡ್ರೆ ರಾಮು, ನಿನ್ ಕಣ್ಣಲ್ಲೀಗ ರಾಜ್ಕುಮಾರ್ ಹೇಳಿದ್ವಲ್ಲ, ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅಂತ. ನಗೋ 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 ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವರ ಕಲೆಯೆಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಫ್ರೆಂಡ್ಸ್, ಮತ್ತೆ ಭೇಟಿ ಆಗೋಣ ಅಂದ್ರು. ನಾನು ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಮತ್ತೆ ನಾವೆಲ್ಲ ಸೇರೋಣ, ಆಯ್ತಾ? ಬಾಯ್. ಹುಷಾರ್ಕೊಂಡ್ರು? ಬಾಯ್ ಬಾಯ್. ಹುಷಾರ್ಕೊಂಡ್ರು? ಅಮ್ಮ ಅಮ್ಮ ಅಮ್ಮ. ಇವತ್ತು ನನ್ನ ರಾಮು ನಮ್ಮ ಮನೆಗೆ ಬರ್ತಾ ಇದ್ದಾನೆ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ. ಅಮ್ಮ ಅಮ್ಮ ರಾಮು ಬಂದೆ. ಅಮ್ಮ. 100 ವರ್ಷ ಸರಿಯಾಗಿ ನಮಸ್ಕಾರ ಮಾಡೋ. 100 ವರ್ಷ ಚೆನ್ನಾಗಿ ಬಾಳುಕಂತ ರಾಮು. ಇವತ್ತು ನನ್ನ ರಾಮು ಊರಿಗೆ ಬರ್ತಾ ಇದ್ದಾನೆ. ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಇವತ್ತು ನನ್ನ ರಾಮು ಊರಿಗೆ ಬರ್ತಾ ಇದ್ದಾನೆ. ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಅವನ ದಾರಿನೇ ಕಾಯ್ತಾ ಇದ್ದೀನಿ. ರಾಮು, ಇವತ್ತು ರಾಮು ಊರಿಗೆ ಬರ್ತಾ ಇದ್ದಾನೆ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ. ಬಾ ರಾಮು ಬಾ. 100 ವರ್ಷ ಚೆನ್ನಾಗಿ ಬಾಳ್ಕಂತ. ಹಾ ಹೇಳು ರಾಮು. ರಾಮು ನೀನ್ ಚೆನ್ನಾಗಿದ್ದೀನೋ? ನೋಡಮ್ಮ, ಹೇಗೆ ದಷ್ಟಪುಷ್ಟವಾಗಿದ್ದೀನಿ. ಅಲ್ಲ ಕಣೋ ರಾಮು, ಸೈನ್ಯಕ್ಕೆ ಸೇರ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಸಣ್ಣದಾಗ್ತಾನೆ ಅಂತ. ನೀನೇನೋ ಇಷ್ಟು ಗುಂಡು ಗುಂಡ್ಗಾಗಿ ಬಂದ್ಬಿಟ್ಟಿದ್ಯಾ? ಇದು ಕರ್ನಾಟಕದ ರಾಗಿ ಮುದ್ದೆ ಬಾಲ್. ಇವತ್ತು ನನ್ನ ರಾಮು ಊರಿಗೆ ಬರ್ತಾ ಇದ್ದಾನೆ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ. ಆ ರಾಮು ಬಾ. 100 ವರ್ಷ ಚೆನ್ನಾಗಿ ಬಾಳುಕಂದ. ರಾಮು ಚೆನ್ನಾಗಿದ್ದೀನಪ್ಪ? ನಾನು ದಷ್ಟಪುಷ್ಟವಾಗಿ ಹೇಗಿದ್ದೀನಿ ನೋಡಮ್ಮ, ಹೇಗಿದ್ದೀನಿ. ಆ ರಾಮು, ಎಲ್ರು ಹೇಳ್ತಾರೆ ಸೈನ್ಯಕ್ಕೆ ಸೇರಿದ್ರೆ ಸಣ್ಣದಾಗ್ಬಿಡ್ತಾರೆ ಅಂತ. ನೀನೇನೋ ಗುಂಡು ಗುಂಡಾಗ್ಬಿಟ್ಟಿದ್ಯಾ? ಎಲ್ಲ ನಿನ್ ಕೈ ತುತ್ತಿನ ಮಹಿಮೆ ಕಣಮ್ಮ. ಕರ್ನಾಟಕದ ರಾಗಿ ಮುದ್ದೆ ಮಹಿಮೆ ಇದು. ರಾಮು,
ಮೊದಲು ನಾನು ನಿನ್ನ ಕ್ಷಮಿಸು ಅಂತ ಕೇಳ್ತೀನಪ್ಪ. ಅಮ್ಮ, ಏನಮ್ಮ ನೀನ್ ಮಾತಾಡ್ತಾ ಇರೋದು? ಅಲ್ಲ, ನಾನು ನಿನ್ನನ್ನ ಕ್ಷಮಿಸ್ಬೇಕಾ? ಏನಮ್ಮ ನೀನು ಹೇಳ್ತಾ ಇದೀಯಾ? ಅದು ನನ್ನ ತಾಯಿಯಾಗಿ ನೀನು ನನ್ನನ್ನು ಕ್ಷಮಿಸು ಅಂತ ಕೇಳೋದಾ? ಏನಮ್ಮ ಅಂತ ವಿಚಾರ? ಹೌದು ಕಣು ರಾಮು, ನಾನು ನಿನ್ನ ಡಾಕ್ಟ್ರು ಇಂಜಿನಿಯರು ಮಾಡಿದ್ರು ಅಥವಾ ವಿದೇಶಕ್ಕೆ ಕಳಿಸಿದ್ರು ಇಷ್ಟೊಂದು ಗೌರವ ಸಿಗ್ತಿರ್ಲಿಲ್ಲ ರಾಮು. ಆದ್ರೆ ಈಗ ಗೊತ್ತಾಗ್ತಾ ಇದೆ ನನಗೆ ಸೈನಿಕರ ಹುದ್ದೆ ಎಷ್ಟು ಪವಿತ್ರ ಅಂತ. ನೋಡು, ಹಳ್ಳಿಲಿ ನಾನು ಓಡಾಡ್ತಿದ್ರೆ ರಾಮುವಿನ ತಾಯಿ, ಯೋಧನ ತಾಯಿ ಅಂತ ಎಲ್ಲರೂ ಕೈ ಎತ್ತಿ ಮುಗಿತಾರೆ ರಾಮು. ಹಾಗೆ ನಾನು ನೋಡಿದ್ರೆ ಎಲ್ಲರೂ ನಿಂತ್ಕೊಳ್ತಾರೆ ಕಣೋ. ಎಂತ ಗೌರವ ರಾಮು. ರಾಮು, ಇನ್ನೆಷ್ಟು ದೊಡ್ಡ ಹುದ್ದೆಗೆ ಸೇರಿಸಿದ್ರು ನನಗೆ ಈ ಗೌರವ ಸಿಗ್ತಿರ್ಲಿಲ್ಲ ರಾಮು, ಈ ಗೌರವ ಸಿಗ್ತಿರ್ಲಿಲ್ಲ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಪ್ಪ ಅಂತ. ಅಮ್ಮ, ಈಗ ನಿನ್ಗೆ ಅರ್ಥವಾಯ್ತೇನಮ್ಮ ಸೈನಿಕನ ಹುದ್ದೆ ಎಷ್ಟು ಪವಿತ್ರವಾದದ್ದು ಅಂತ. ಬರೀ ವಿದೇಶಕ್ಕೆ ಹೋಗಿ ಇಂಜಿನಿಯರ್ ಆಗುವಂತ ಹಠ ಮಾಡ್ತಾ ಇದ್ದಲ್ಲಮ್ಮ, ಈಗ ಅರ್ಥವಾಯ್ತಾ ನನ್ನ ಗುರಿ ಏನು ಅಂತ? ರಾಮು, ಈಗ ಅನಿಸ್ತಾ ಇದೆ ನನ್ನ ಜನ್ಮ ಸಾರ್ಥಕ ಆಯ್ತು ರಾಮು, ಸಾರ್ಥಕ ಆಯ್ತು. ಈಗ ಸಾರ್ಥಕ ಆಯ್ತು, ಹಾಗಾಯ್ತು ಅಂತ ಮಾತಾಡ್ತಾ ನಿಂತ್ಕೊಳ್ತೇವೆ. ನಮ್ಮ ಹೊಟ್ಟೆಗೆ ಸ್ವಲ್ಪ ಟವಳ ಹಾಕ್ತೀಯ? ಏನೇನ್ ಭಕ್ತಿ ಅಂತಾನೆ ಆಹಾ. ಬಿಸಿಬೇಳೆ ಬಾತು, ಓ. ಒಬ್ಬಟ್ಟು, ಹಾ. ಸೊಪ್ಪಿನ ಸಾರು, ರಾಗಿ ಮುದ್ದೆ ಎಲ್ಲ ಮಾಡಿದೀನಿ ಬಾಕಂತ. ಊಟ ಹಾಕ್ತೀನಿ ಬಾ. ಮತ್ತೆ ಅವ್ರಿಗೆ ಅವ್ರಿಗೂ ಕಲ್ಯಾಣ ಕೊಡೋ, ಮುನ್ನೋರೆಲ್ಲ ಬರ್ತಾರೆ, ನಡೆಯೋ ಬೇಗ. ಬನ್ನಿ ಬನ್ನಿ, ಬಿಸಿ ಬಿಸಿ ಮುದ್ದೆ. ಅಮ್ಮ ಬನ್ನಿ. ಹಾ, ನಡಿ. ಬಾಮ. ಎಷ್ಟು ಬಿಸಿ ಬೇಸಿ ಆಗಿದ್ದಲ್ಲಮ್ಮ ಅಮ್ಮ ಆ ಮುದ್ದೆ. ಇಷ್ಟು ದಿನ ಆಯ್ತಮ್ಮ ತಿಂದು. ರಾಮು, ಹಾ. ಚೆನ್ನಾಗಿತ್ತು ತಾನೇ? ಓ. ನೋಡು, ಹಾ. ಊಟ ಆಯ್ತು, ಈ ಊರಿನ ಜನ ಎಲ್ಲ ಬಂದ್ಬಿಡ್ತಾರಪ್ಪ. ಹಾ. ನೋಡು ರಾಮು, ಎಲ್ಲ ಯುವಕರಿಗೆ ನೀನ್ ಮಾದರಿ ಆಗಿರ್ಬೇಕು ಕಣ ರಾಮು, ಮಾದರಿ ಆಗಿರ್ಬೇಕು. ಅಮ್ಮ, ಹಾ. ನಾನು ಇನ್ನು 15 ದಿವಸ ಇಲ್ಲೇ ಇದ್ದು ಹಾ. ನನ್ನೆಲ್ಲ ಫ್ರೆಂಡ್ಸ್ ನ ಮಾತಾಡ್ಸ್ಕೊಂಡು ಹಾ. ಎಲ್ಲ ಊರಿ ಹಿರಿಯರನ್ನೆಲ್ಲ ಭೇಟಿಯಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಆರಾಮಾಗಿ ಹೋಗ್ತೀನಮ್ಮ. ಅಮ್ಮ, ಇನ್ನೊಂದು ವಿಚಾರ ಗೊತ್ತಾ? ಎಲ್ಲ ಯುವಕರಿಗೆ ನಾನು ಮಾದರಿಯಾಗಿ ನಿಲ್ತೀನಮ್ಮ. ಅವರೆಲ್ಲರೂ ಕೂಡ ದೇಶ ಸೇವೆ ಮಾಡುವಂತೆ ನಾನು ಎಲ್ಲರಿಗೂ ಕರೆ ಕೊಡ್ತೀನಮ್ಮ, ಕರೆ ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ದೇಶ ಸೇವೆಗೆ ಮುಂದಾಗಬೇಕು ಅಂತ ಹೇಳಿ ನಾನು ಅವರಿಗೆ ಮಾರ್ಗದರ್ಶನ ಮಾಡ್ತೀನಮ್ಮ, ಮಾರ್ಗದರ್ಶನ ಮಾಡ್ತೀನಿ. ಆಗ್ಲಿ ರಾಮು, ಹಾ. ಎಲ್ಲರಿಗೂ ನೀನು ಆದರ್ಶ ವ್ಯಕ್ತಿಯಾಗಿದ್ರೆ ನನ್ಗೆ ಅಷ್ಟೇ ಸಾಕು ಅಂತ. ಸರಿಯಪ್ಪ, ನೀನು ಎಲ್ಲಾರು ಮಾತಾಡ್ಸಪ್ಪ, ನನ್ನೊಂದು ಸ್ವಲ್ಪ ಕೆಲಸ ಇದೆ ರಾಮು. ಆಗ್ಲಮ್ಮ, ನಾನು ಹಾಗೆ ನನ್ನ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಹಾಗೆ ಒಂದು ರೌಂಡ್ ಹಾಕೊಂಡ್ ಬರ್ತೀನಿ. ನೀನು ಬಿಸಿ ಬಿಸಿ ಮತ್ತೆ ಊಟ ರೆಡಿ ಮಾಡಮ್ಮ. ಹಲೋ ಹಲೋ. हाँ सर, हाँ ठीक है सर. क्या सर? ओ, वॉच चलो हो गए सर. हाँ ठीक है सर, हम जल्दी आ रहे सर, आ रहे सर. हाँ हाँ ठीक है सर, ठीक है सर. अम्मा अम्मा ಬನ್ನಿ ಬನ್ನಿ ಬನ್ನಿ. ಅಮ್ಮ, ನಾನು ಮತ್ತೆ ಅರ್ಜೆಂಟ್ ಆಗಿ ಸೈನಿಕ್ ಹೋಗ್ಬೇಕಮ್ಮ. ಫೋನ್ ಕಾಲ್ ಬಂತಮ್ಮ, ಮತ್ತೆ ಗಡಿಯಲ್ಲಿ ವಾರ ಶುರು ಆಗಿದೆ ಅಂತೆ. ಗಡಿಯಲ್ಲಿ ವಾರ ಶುರು ಆಗಿದೆ ಅಂತ. ಅಲ್ಲ ಕಣೋ, ಇವತ್ತಿನ್ನು ಬಂದೆ, ಇನ್ನು 15 ದಿನ ಇರ್ತೀನಿ ಇದೆಯಾ? ಏನಪ್ಪ ಇವಾಗಲೇ ಹೊರಟ್ಬಿಟ್ರೆ? ಅಮ್ಮ, ನೀನು ಹೇಳೋದಿಲ್ಲ ನಮ್ಮ ಕರ್ತವ್ಯವೇ ದೇವರು, ಕರ್ತವ್ಯವೇ ದೇವರು ಅಂತ. ಈಗ ಕರೆ ಬಂದಾಗ ನಾನು ದಯವಿಟ್ಟು ಹೋಗ್ಬೇಕಮ್ಮ, ಹೋಗ್ಬೇಕು. ಸರಿ ರಾಮು, ನನ್ನನ್ನು ಇಲ್ಲಿ ಯಾರಾದ್ರೂ ನೋಡ್ಕೊಳ್ತಾರೆ. ನಿನ್ನ ಉದ್ದೇಶವೇ ಭಾರತ ಮಾತೆಯ ರಕ್ಷಣೆ ತಾನೇ. ಆಗ್ಲಿಕ್ಕಂತ ಹೋಗ್ಬಾರಪ್ಪ. ಅಮ್ಮ, ಆದ್ರೂ ರಾಮು, ಹಾ. ಯಾಕೋ ನನ್ನ ಮನಸ್ಸು ಮತ್ತೆ ಒಂಥರ ಆಗ್ತಾ ಇದೆ ಕಣೋ. ಅಮ್ಮ ಅಮ್ಮ, ನೀನೇ ಚಿಂತೆ ಮಾಡ್ಬೇಡಮ್ಮ. ಆದಷ್ಟು ಬೇಗ ನಾನು ಯುದ್ಧ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಅಮ್ಮ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಅಮ್ಮ, ಒಂದು ವೇಳೆ ಯುದ್ಧದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ದಯವಿಟ್ಟು ಅಳ್ಬೇಡಮ್ಮ, ಅಳ್ಬೇಡ. ನೋಡು, ನೀ ಏನೇನೋ ಮಾತಾಡ್ಬೇಡ ರಾಮು. ನೋಡು, ಹೋಗ್ಬಾ ಆಯ್ತಾ? ತಗೋ ನಿನ್ನ ತಾಯಿಯ ಸೈನ್ಯ. बोलो भारत माता की जय, बोलो भारत माता की जय, बोलो भारत माता की जय. ಸಾವಿರದ 1971 ಭಾರತದ ಮೇಲೆ ಪಾಕಿಸ್ತಾನದ ಆಕ್ರಮಣ. ಅಂದೇ ಭಾರತಕ್ಕೆ ಜಯದ ವಿಜಯೋತ್ಸವ.
ರಾಮ ತುಂಬಾ ಜ್ಞಾಪಕ ಬರ್ತಾ ಇದ್ದಾನೆ. ಅವನಿಗೋಸ್ಕರ ಈ ಕೆಂಪು ಬಣ್ಣದ ಸ್ವೆಟ್ ಹಾಕಿದ್ದೀನಿ. ಅಲ್ಲಿ ಚಳಿ ಮಳೆಯಲ್ಲಿ ನನ್ನ ರಾಮು ಏನ್ ಮಾಡ್ತಿರ್ತಾನೋ, ಹೇಗಿರ್ತಾನೋ ನನಗೆ ಯೋಚನೆ. ದೇವ್ರೆ, ಇವತ್ತು ಯಾಕೆ ಇಷ್ಟೊಂದು ನನ್ನ ರಾಮು ಬರ್ತಾ ಇದ್ದಾನೆ? ಇದೆ ಆಗಿ ಅಲ್ಲಿ ಚೆನ್ನಾಗಿರ್ತಾನೆ, ದೇವ್ರು ನಂಬಿದೀನಿ, ನನ್ನ ರಾಮು ಚೆನ್ನಾಗಿರ್ತಾನೆ. ಅವ್ನು ಬಂದ ತಕ್ಷಣ ಈ ಸ್ವೆಟ್ರು ನನ್ಗೆ ಕೊಡ್ಬೇಕು, ರಾಮಗೋಸ್ಕರನೇ ಹಾಕಿದ್ದೀನಿ. ಹಲೋ 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 ಕೇಳಿಸ್ತಾ ಇದೆ? रामू का माता है ना? ಹಾ ರಾಮು ಈ ತಾಯಿ ಮಾತಾಡ್ತಾ ಇರೋದು. ಹಾ ಅಮ್ಮ ಅದು ರಾಮು. ಚೆನ್ನಾಗಿದ್ದಂತ ನನ್ನ ರಾಮು. ಅಮ್ಮ ಅದು ರಾಮು. ಏನಪ್ಪ ಅದು ಅದು ಅಂತ ಹೇಳಿ ಕನ್ನಡ ಬರುತ್ತಲ್ವಾ? ನಾ ಕರ್ನಾಟಕದೊಳಗೆ ಕನ್ನಡದಲ್ಲೇ ಮಾತಾಡಪ್ಪ. ನನಗೂ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತದೆ. ಕನ್ನಡ ಬಂದೆ. ನನ್ನ ರಾಮು ಚೆನ್ನಾಗಿದ್ದಂತಾನೆ. ಅದೇ ರಾಮು ಸ್ವಲ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಏನಂತೆ? ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೇಕಾಗುತ್ತಮ್ಮ. ಏನಾಯ್ತಪ್ಪ? ನನ್ನ ರಾಮುಗೆ ಚೆನ್ನಾಗಿದ್ದಂತಾನೆ ಅಷ್ಟೇ ಹೇಳು. ರಾಮು ರಾಮು ಯುದ್ಧದಲ್ಲಿ ಮರಣ ಹೊಂದಿದ್ದಮ್ಮ. ವೀರ ಮರಣ ಹೊಂದಿದ್ದ. ಏನಂತೆ? ವೀರ ಮರಣ ಹೊಂದಿದ್ದನಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನಂದ್ಯಪ್ಪ? ಏನಂದೆ? ನನ್ನ ರಾಮ ವೀರ ಮರಣ ಹೊಂದ. ಹೇ ಭಾರತ ಮಾತೆ, ನಿನ್ನ ರಕ್ಷಣೆಯೇ ಅವನ ಗುರಿಯಾಗಿತ್ತು. ರಾಮು, ನನ್ನ ರಾಮು ವೀರಮರಣ ಬಂದ. ಅಯ್ಯೋ ದೇವ್ರೇ, ಇಲ್ಲ ಇಲ್ಲ, ನಾನು ಅಳಬಾರ್ದು, ನಾನು ಅಳಲ್ಲ, ನಾನು ಅಳಲ್ಲ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕರೆಯುವುದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರ ಯೋಧನ ಕಥೆ ಕೇಳಿ. ನಾನಳಲ್ಲ, ನಾನಳಲ್ಲ, ನಾನು ವೀರ ಮಾತೆ, ವೀರ ಮಾತೆ. ಜಯ ಹಿಂದ್, जय हिंद, जय हिंद की सेना. सैल्यूट। बोलो भारत माता की जय। बोलो भारत माता की जय। वंदे मातरम, वंदे मातरम. ಸ್ವರ್ಗಾದಪಿ ಗರಿಯಸಿ. ಈಗ ರಾಮುವಿನ ತಾಯಿ ವೀರಮಾತೆಯಾದಳು. ಇಂತಹ ತಾಯಂದಿರಿಗೆ ಹಾಗೂ ಮಕ್ಕಳಿಗೆ ನಮ್ಮ ನಿಮ್ಮೆಲ್ಲರ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ. ದೇಶ ಸೇವೆಗೆ ನಾವೆಲ್ಲರೂ ಸಿದ್ಧರಾಗಿರೋಣ. ಜೈ ಭಾರತ್ ಮಾತೆ. बोलो भारत माता की जय। बोलो भारत माता की जय। वंदे मातरम, वंदे मातरम.